ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಗ್ರೂಪ್ ಲೋನ್ನ ತೊಗೊಂಡು ಬಂದಿದ್ದೀನಿ. ನಿಮಗೆ ಇಲ್ಲಿ ಈಸಿಯಾಗಿ ಗ್ರೂಪ್ ಲೋನ್ ಅನ್ನೋದು ಸಿಗ್ತಾ ಇದೆ. ನಮಗೆ 20,000ಇಂದ ಹಿಡಿದು 2 lakhsವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ತಿಳ್ಕೊಬೇಕು, ಯಾವ ರೀತಿಯಾಗಿ ಇಲ್ಲಿ ಗ್ರೂಪ್ ಲೋನ್ ಅನ್ನೋದು ಸಿಗ್ತಾ ಇದೆ, ಹಾಗೆ ನಮಗೆ ಯಾವ ರೀತಿಯಾಗಿ ಇಂಟ್ರೆಸ್ಟ್, ಹಾಗೆ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಫೀಸ್, ಈ ರೀತಿಯಾಗಿ ಇಂಟ್ರೆಸ್ಟ್ನ ನೀವು ತಿಳ್ಕೊಬೇಕು ಅಂತಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ, ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಕೋಶ್ ಲೋನ್ ಆ್ಯಪ್ ಅಂತ ಹೇಳಬಹುದು. ಈ ಒಂದು ಲೋನ್ ಏನಿದೆ ಆದಿ ಕೋಶ್ ಫೈನಾನ್ಷಿಯಲ್ ಅಡ್ವೈಸರ್ ಕಡೆಯವ್ರದ್ದಾಗಿದೆ. ಸೊ ಇಲ್ಲಿ ನಮಗೆ 4.5 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 1 million ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟಂಟ್ ಆಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಇಂಡಿಯಾಸ್ ಫಸ್ಟ್ ಗ್ರೂಪ್ ಲೋನ್ ಆ್ಯಪ್ ಆಗಿದೆ. ನಮಗೆ ಇದು 1 lakh+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಆ್ಯಪ್ ಏನಿದೆ ಗ್ರೂಪ್ ಲೋನ್ಗೆ ಅಂತಲೇ ಇದು ಮಾಡಿರೋದು. ಹಾಗೆ ಈ ಒಂದು ಗ್ರೂಪ್ ಲೋನಲ್ಲಿ ಹೈಯರ್ ಲೋನ್ ಅಮೌಂಟ್ ಅನ್ನೋದು ಸಿಗ್ತಾ ಇದೆ, ಹಾಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು ಕಡಿಮೆ ರೀತಿಯಾಗಿ ಸಿಗ್ತಾ ಇದೆ. ಇದು ಕಂಪ್ಲೀಟ್ಲಿ ಆನ್ಲೈನಲ್ಲಿ ಪ್ರೋಸೆಸ್ ಇರುತ್ತೆ. ಯಾವುದೇ ರೀತಿಯಾಗಿ ಫಿಸಿಕಲ್ ಡಾಕ್ಯುಮೆಂಟೇಶನ್ ಕೊಡೋದು ಇರೋದಿಲ್ಲ. ಫೋನಲ್ಲಿ ಕುತ್ಕೊಂಡು ಡಾಕ್ಯುಮೆಂಟ್ಸ್ನ ಅಪ್ಲೈ ಮಾಡಿದರೆ ಸಾಕು, ನಮಗೆ ಲೋನ್ ಅಪ್ಲೈ ಮಾಡಿದ್ರೆ ಲೋನ್ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಒಂದು ಕಸ್ಟಮೈಸ್ಗೆ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಲೋನ್ ಅಮೌಂಟ್ ಟೆನ್ಯೂರ್ ಅನ್ನೋದು ಏನಿರುತ್ತೆ ಅದನ್ನು ನಾವೇ ಇಲ್ಲಿ ಚೂಸ್ ಮಾಡ್ಕೋಬಹುದು. ನಮಗೇನಾದರೂ 6 months, 8 months, 10 months ಈ ರೀತಿಯಾಗಿ ಟೆನ್ಯೂರ್ಸ್ನ ಕೊಟ್ಟಿರ್ತಾರೆ. ಸೊ ನಾವೇ ಇಲ್ಲಿ ಚೂಸ್ ಮಾಡಿಕೊಂಡು ನಮ್ಮ ಒಂದು EMI ಸ್ಟಾರ್ಟ್ ಡೇಟ್ ಕೂಡ ನಾವು ಚೂಸ್ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ನಮಗೆ ಫಾಸ್ಟಾಗಿ ಡಿಸ್ಬರ್ಸಲ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಲೋನ್ ಅಮೌಂಟ್ನ. ಹಾಗೆ ಇದು ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೋಮ್ ಲೋನ್ನ ಕೊಡ್ತಾ ಇದ್ದಾರೆ. ನಮ್ಮ ಒಂದು ಪ್ರಾಪರ್ಟಿ ಏನಾದರೂ ಇತ್ತು ಅಂದರೆ ಅದಕ್ಕೂ ಕೂಡ ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಲೋನ್ ಅಗೇನಿಸ್ಟ್ ಪ್ರಾಪರ್ಟಿ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿ ನಮಗೆ ಎಕ್ಸ್ಟ್ರಾ ಫೀಚರ್ಸ್ನ ನೋಡಬೇಕು ಅಂದರೆ ನಮಗೆ ಇಲ್ಲಿ ಜಾಬ್ಸ್ ಕೂಡ ಸಿಗ್ತಾ ಇದೆ ಗಾಯ್ಸ್. ನೀವೇನಾದರೂ ಎಜುಕೇಷನ್ ಅನ್ನೋದು ಕಂಪ್ಲೀಟ್ ಮಾಡಿಕೊಂಡು ಮನೆಯಲ್ಲೇ ಜಾಬ್ ಹುಡುಕ್ತಾ ಇದ್ದೀರಿ ಅಂತಂದರೆ ಈ ಒಂದು ಅಪ್ಲಿಕೇಶನಿಂದ ನಿಮಗೆ ಜಾಬ್ಸ್ ಕೂಡ ಅವೈಲೇಬಲ್ ಆಗ್ತಾ ಇದೆ. ಹಾಗೆ ನಮ್ಮ ಒಂದು ಕಸ್ಟಮರ್ಸ್ ಜೊತೆಗೆ ನಾವು ಕನೆಕ್ಟ್ ಕೂಡ ಇದ್ರ ಜೊತೆಗೆ ಮಾಡ್ಕೋಬಹುದಾಗಿದೆ. ಸೊ ನಮಗೆ ಜಾಬ್ಸ್ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನ್ನ ಬೇಗ ಡೌನ್ಲೋಡ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಲಿಜಿಬಿಲಿಟಿನ ನೋಡೋದಾದರೆ ನಾವು ಮೊದಲೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ನಮ್ಮ ಒಂದು ಏಜ್ ಬಂದುಬಿಟ್ಟು ಅಬೌಟ್ 20 years ಮೇಲೆ ಇರಬೇಕಾಗುತ್ತೆ. ಬಿಲೋ 55 years ಒಳಗಡೆ ಇರಬೇಕು. ಸೊ 20 years ಮೇಲೆ 55 years ಒಳಗಡೆ ಇರಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಪ್ಯಾನ್ ನಂಬರ್ ನಮಗೆ ಬೇಕಾಗುತ್ತೆ, ಹಾಗೆ ಆಧಾರ್ ನಂಬರ್ ಬೇಕಾಗುತ್ತೆ, ನಮ್ಮ ಒಂದು ಸ್ಯಾಲರಿ ಸ್ಲಿಪ್ ಅಥವಾ ಎಂಪ್ಲಾಯ್ಮೆಂಟ್ ID ನಮಗೆ ಬೇಕಾಗುತ್ತೆ. ನಾವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಇತ್ತು ಅಂದರೆ ಸ್ಯಾಲ್ರಿ ಸ್ಲಿಪ್ ಅನ್ನೋದು ಕೇಳ್ತಾರೆ. ಅಕಸ್ಮಾತ್ ನಾವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಾ ಇದ್ದರೆ ಎಂಪ್ಲಾಯ್ಮೆಂಟ್ IDನ ಕೊಡಬೇಕಾಗತ್ತೆ. ಯಾವ ರೀತಿಯಾಗಿ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡೋದಾದರೆ ನಾವು ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಮ್ಮ ಒಂದು ಮೊಬೈಲ್ ನಂಬರಿಂದ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ಆ ನಂತರ ನಮ್ಮ ಒಂದು ಗ್ರೂಪ್ ಲೋನ್ಗೆ ಮೆಂಬರ್ಸ್ನ ನಾವು ಆ್ಯಡ್ ಮಾಡಬೇಕು. ಹಾಗೆ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ ನೋಡಿ, ಆ ಒಂದು ಬೇಸಿಕ್ ಡೀಟೇಲ್ಸ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲೋನ್ ಎಲಿಜಿಬಿಲಿಟಿಗೆ. ಆ ನಂತರ ನಮ್ಮ ಒಂದು EMI ಟೆನ್ಯೂರ್ಸ್, EMI ಲೋನ್ ಅಮೌಂಟ್ ಟೆನ್ಯೂರ್ನ ಚೂಸ್ ಮಾಡ್ಕೋಬೇಕು. ನಮ್ಮ ಒಂದು ಓನ್ ಚಾಯ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. KYCನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಸೆಲ್ಫಿ ಅಥವಾ ನಮ್ಮ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ನ ನಾವು ಕೊಡಬೇಕು. ಹಾಗೆ ಫೈನಲ್ ಆಗಿ ಬಂದುಬಿಟ್ಟು ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಕೊಡಬೇಕಾಗುತ್ತೆ. ಬಿಕಾಸ್ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟರೆ ಇದು ಲಾಸ್ಟ್ ಪ್ರೋಸೆಸ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟ ನಂತರ ಡೈರೆಕ್ಟಾಗಿ ನಮ್ಮ ಒಂದು ಮನಿ ಅನ್ನೋದು ಏನಿರುತ್ತೆ ಅದನ್ನು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಫೈನಲ್ ಆಗಿ ಲೋನ್ ಅಪ್ರೂವ್ ಮಾಡಿದ ತಕ್ಷಣ ನಮ್ಮ ಒಂದು ಅಮೌಂಟ್ನ ಡಿಸ್ಪರ್ಸಲ್ ಕೂಡ ಮಾಡ್ತಾರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ, ಈ ಒಂದು ಅಪ್ಲಿಕೇಶನ್ ನಿಮಗೆ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡ ನಂತರ ಪರ್ಮಿಷನ್ಸ್ನ ಕೇಳುತ್ತೆ. ಸೊ ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಟಿಕ್ ಮಾಡ್ಕೊಳ್ಳಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರಿಂದ ನೀವು ಎಂಟರ್ ಆಗಬೇಕಾಗತ್ತೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. OTPನ ನೀವು ಎಂಟರ್ ಮಾಡಿಕೊಂಡ್ರೆ ನಿಮ್ಮ ಒಂದು ರಿಜಿಸ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆ ನಂತರ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೇಳುತ್ತೆ.
ಸೊ ನಿಮ್ಮ ಒಂದು ನೇಮ್, ಇಮೇಲ್ ID, ಡೇಟ್ ಆಫ್ ಬರ್ತ್, ಹಾಗೆ ನೀವೇನಾದರೂ ಮೇಲ್ ಇದ್ದೀರಾ ಫೀಮೇಲ್ ಇದ್ದೀರಾ ಅಂತ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮ್ಯಾಚುವಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಸಿಂಗಲ್ಲ, ಮ್ಯಾರಿಡ, ಡಿವೋರ್ಸ್ ಅಥವಾ ಏನಿದ್ದೀರಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಏನಾದರೂ ಚೇಂಜಸ್ ಇತ್ತು ಅಂದರೆ ಚೇಂಜಸ್ ಮಾಡ್ಕೊಳ್ಳಿ. ಏನೂ ಚೇಂಜ್ ಇಲ್ಲ ಅಂದರೆ ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ರೆಫರ್ ಆ್ಯಂಡ್ ಅರ್ನ್ ಕೂಡ ಮಾಡ್ಕೋಬಹುದಾಗಿದೆ. ನಾವೇನಾದರೂ ಬೇರೆಯವ್ರಿಗೆ ರೆಫರ್ ಮಾಡಿದರೆ ಕೋಡನ್ನು ಕಳಿಸ್ತಾರೆ. ಸೊ ಆ ಕೋಡನ್ನು ಎಂಟರ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಅಮೌಂಟ್ ಕೂಡ ಬರ್ತಾ ಇದೆ. ಹಾಗೆ ಇಲ್ಲಿ ಇನ್ಶೂರೆನ್ಸ್ ಕೂಡ ನಾವು ಮಾಡ್ಕೋಬಹುದು. ನಮ್ಮ ಒಂದು EMI ಏನಾದರೂ ಪೇ ಮಾಡೋದು ಇತ್ತು ಅಂದರೆ ಲೋನ್ದು EMI ಪೇ ಕೂಡ ಮಾಡ್ಕೋಬಹುದು. ಲೋನ್ನ ವ್ಯೂ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಚಾನಲ್ಸ್ ಕೂಡ ನಮಗೆ ಬೇರೆ ರೀತಿಯಾಗಿ ಇಲ್ಲಿ ಸಿಗ್ತಾ ಇದೆ. ಸೊ ನಿಮಗೆ ಇಲ್ಲಿ ಲೋನ್ ಬೇಕಿತ್ತು ಅಂದರೆ ಗೆಟ್ ಎ ಗ್ರೂಪ್ ಲೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟೆಪ್ 1 ಬಂದುಬಿಟ್ಟು ನಮಗೆ ಇಲ್ಲಿ ಗ್ರೂಪ್ ಲೋನ್ಗೆ ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡ್ಕೊಳ್ಳಿ ಮೆಂಬರ್ಸ್ನ. ನಿಮ್ಗೆ ಯಾರು ಮೆಂಬರ್ ಆಗ್ತೀವಿ ಅಂತ ಹೇಳಿರ್ತಾರೆ. ಸೊ ಆ ಒಂದು ಮೆಂಬರ್ಸ್ನ ಆ್ಯಡ್ ಮಾಡಿಕೊಂಡು ನಿಮ್ಗೇನಾದರೂ ರೆಫರಲ್ ಕೋಡ್ ಇತ್ತು ಅಂದರೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೆಂಬರ್ಸ್ ಅನ್ನೋದು ಏನಿರ್ತಾರೆ ಅವ್ರನ್ನ ಆ್ಯಡ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಸ್ಟೆಪ್ 2ನಲ್ಲಿ ಪರ್ಪಸ್ ಆಫ್ ಲೋನ್ನ ಕೇಳುತ್ತೆ. ಸೊ ನಿಮಗೆ ಯಾಕೆ ಈ ಒಂದು ಲೋನ್ ಬೇಕಾಗಿದೆ, ನಿಮ್ಮ ಒಂದು ಮೆಂಬರ್ಸ್ಗೆ ಯಾಕೆ ಇದು ಗ್ರೂಪ್ ಲೋನ್ ಅನ್ನೋದು ಬೇಕಾಗಿದೆ ಅಂತಂದರೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೇನಾದರೂ ಬಿಸ್ನೆಸ್ ಓಪನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರಿಕೊಂಡು ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೇಕು. ಅಥವಾ ಎಜುಕೇಷನ್ಗೆ ಬೇಕಾ, ಮೆಡಿಕಲ್ಗೆ, ಎಲೆಕ್ಟ್ರಾನಿಕ್ಸ್, ಶಾಪಿಂಗು, ಫ್ಯಾಮಿಲಿ. ಸೊ ಈ ರೀತಿಯಾಗಿ ಹಲವಾರು ಪರ್ಪಸ್ ಇರುತ್ತೆ. ನೀವು ಯಾಕೆ ಈ ಒಂದು ಲೋನ ತೊಗೊಳ್ತಾ ಇದ್ದೀರಿ ಅನ್ನೋ ಒಂದು ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೆಪ್ 3 ಬಂದುಬಿಟ್ಟು ಅಮೌಂಟ್ನ ಡಿಸ್ಪೆಸಲ್ ಮಾಡೋಕ್ಕೆ ಲೋನ್ ಅಮೌಂಟ್ ಎಷ್ಟು ಬೇಕು ಹಾಗೆ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಲೋನ್ ಅಮೌಂಟ್ ನಿಮಗೆ ಎಷ್ಟು ಬೇಕು ಆ ಒಂದು ಲೋನ್ ಅಮೌಂಟ್ನ ಎಂಟರ್ ಮಾಡ್ಕೊಂಡ ನಂತರ ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 6 ಮಂತ್ಸ್ ಬೇಕಾ ಅಥವಾ 8 ಮಂತ್ಸ್ ಬೇಕಾ, 10 ಮಂತ್ಸ್ ಬೇಕಾ ಅಥವಾ ನಿಮಗೆ 12 ಮಂತ್ಸ್ವರೆಗೂ ಟೈಮ್ ಬೇಕಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಇಲ್ಲಿ 3 ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಫೈನಲ್ ಸ್ಟೆಪ್ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿದರೆ ಇಮಿಡಿಯೇಟಾಗಿ ವಿತಿನ್ 5 ಮಿನಿಟ್ಸಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಬೇಸಿಕ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫಾದರ್ ನೇಮ್ನ ಕೇಳುತ್ತೆ. ಸೊ ಫಾದರ್ ನೇಮ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಸ್ವಂತ ಮನೇಲಿದ್ದೀರಾ ಅಥವಾ ಬಾಡಿಗೆನಲ್ಲಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಪ್ಯಾನ್ ಕಾರ್ಡ್ ನಂಬರ್ನ ಅಪ್ಲೋಡ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ನಂಬರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು LPG ಪಾಸ್ಬುಕ್ ಇರುತ್ತೆ ಅಲ್ವಾ, ಆ ಒಂದು ಪಾಸ್ಬುಕ್ ಕೂಡ ನೀವು ಅಪ್ಲೋಡ್ ಮಾಡ್ಕೋಬೇಕು. ಸೊ ಆ ನಂತರ ನಿಮ್ಮ ಒಂದು ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೇಳುತ್ತೆ. ಸೊ ನಿಮಗೆ ಆಲ್ಟರ್ನೇಟ್ ಯಾರಾದರೂ ಇರ್ತಾರಲ್ವ ಮನೆಯಲ್ಲಿ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಅವರ ಒಂದು ನೇಮ್ ಹಾಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಅವ್ರ ಜೊತೆಗೆ ಏನಿರುತ್ತೆ, ಬ್ರದರ್, ಹಸ್ಬೆಂಡ್, ವೈಫ್, ಫಾದರ್, ಈ ರೀತಿಯಾಗಿ ಒಂದು ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನಲಾಗಿ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ನೀವು ಎಂಟರ್ ಮಾಡ್ಕೋಬೇಕು ಅಂದರೆ ಟೈಪ್ ಆಫ್ ಎಂಪ್ಲಾಯ್ಮೆಂಟ್ನ ಕೇಳುತ್ತೆ. ನೀವೇನಾದರೂ ಸ್ಯಾಲ್ರಿಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಕಂಪನಿ ನೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಅಡ್ರೆಸ್ನ ಆ್ಯಡ್ ಮಾಡಿಕೊಂಡು ಸೆಲೆಕ್ಟ್ ಎಂಪ್ಲಾಯರ್ ಕ್ಯಾಟಗರಿ ಇದೆ ಅಲ್ವಾ, ಇಲ್ಲಿ ಪ್ರೈವೇಟಾ ಪಬ್ಲಿಕಾ ಏನಿದೆ ಅದನ್ನು ಮಾಡ್ಕೊಳ್ಳಿ. ಆನಂತರ ಎಂಪ್ಲಾಯ್ಡ್ ಸಿನ್ಸ್ ನೀವು ಯಾವಾಗಿಂದ ಎಂಪ್ಲಾಯ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಆಗಿದೆ ಅನ್ನೋ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸ್ಯಾಲರಿನ ನೀವು ಎಂಟರ್ ಮಾಡ್ಕೊಳ್ಳಿ. ಹಾಗೆ ಎಂಪ್ಲಾಯಿ ID-ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಸ್ಯಾಲರಿ ಸ್ಲಿಪ್ ಏನಿರುತ್ತೆ ಅಥವಾ ID ಕಾರ್ಡ್ನ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಫೈನಲ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ IFSC ಕೋಡ್ನ ಆ್ಯಡ್ ಮಾಡಿಕೊಂಡು ನಿಮ್ಮ ಒಂದು ಪಾಸ್ಬುಕ್ ಅನ್ನೋದು ಏನಿರುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅದನ್ನ ಅಪ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ಫೈನಲ್ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಗೈಸ್. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಇರುತ್ತೆ, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ನಿಮಗೂ ಕೂಡ ಗ್ರೂಪ್ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಗ್ರೂಪ್ ಲೋನ್ನ ತಗೊಳ್ಳಿ. ಹಾಗೆ ಯಾವುದೇ ರೀತಿಯಾಗಿ ಭಯ ಇರಲಾರ್ದೇ ತುಂಬ ಸೇಫ್ ಆಗಿ ಈ ಒಂದು ಲೋನ್ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಕೂಡ ಮಾಡ್ಕೊಳ್ದೇನೆ ನನ್ನ ಒಂದು ವಿಡಿಯೋನ ನೋಡಿ ಫಾಲೋ ಅಪ್ ಮಾಡಿಕೊಂಡು ಲೋನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.